ತನ್ನದೇ ತಪ್ಪಿಟ್ಕೊಂಡು ಪೊಲೀಸರನ್ನ ಹರಕೆಯ ಕುರಿಗಳನ್ನಾಗಿ ಮಾಡಿದೆ ಸರ್ಕಾರ. ಕ್ರಿಸ್ಟಲ್ ಕ್ಲಿಯರ್ ಇದು. ಆ ಕ್ಷಣದ ಮುಜುಗರದಿಂದ ಪಾರಾಗೋದಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸರು ಬರೆದ ಪತ್ರ ಬಹಿರಂಗ ಆಗ್ತಾ ಇದೆ. ಸರ್ಕಾರಕ್ಕೆ ಇನ್ನೊಂದು ಮುಖಭಂಗ. ಪೊಲೀಸರದೇ ತಪ್ಪಂತ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಕೊನೆ ತನಕ ಯತ್ನ ಮಾಡಿದ್ರು. ಆದರೆ ಸರ್ಕಾರದ ಪ್ರಚಾರದ ಹುಚ್ಚು, ತೆವಲು, ಅವ್ರ ಮಕ್ಕಳು ಮೊಮ್ಮಕ್ಕಳ ಫೋಟೋ ಬೇಕಿತ್ತು, ಫೋಟೋ ಶೂಟ್ ಬೇಕಿತ್ತು, ಅದರ ಮೂಲಕ ಅವ್ರ ಇಮೇಜ್ ಬಿಲ್ಡ್ ಆಗಬೇಕಾಗಿತ್ತು, ಕ್ರೆಡಿಟ್ ಬೇಕಿತ್ತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸರ್ಕಾರ ತನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಡೇವನಿಂದ ಪಡಬಾರ್ದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಜಸ್ಟಿಫೈಯೇ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಪ್ರಕರಣದಲ್ಲಿ. ಆದರೂ ಪೊಲೀಸರನ್ನ ಇಲ್ಲಿ ಬಲಿಪಶುಗಳನ್ನಾಗಿ ಮಾಡಿದ್ದು, ಸಂಬಂಧನೇ ಪಡೆದಿದ್ದವರನ್ನ ಇಲ್ಲಿ ಹರಕೆ ಕುರಿಗಳನ್ನಾಗಿ ಮಾಡಿದ್ದು, ಸಂಬಂಧಪಟ್ಟವ್ರಿಗೆ ರಕ್ಷಣೆ ಕೊಡ್ತಾ ಇರೋದು. ಸತ್ಯವತಿ ಅವ್ರಿಗೆ ಇಲ್ಲಿ ತನಕ ಒಂದೇ ಒಂದು ನೋಟಿಸ್ ಕೂಡ ಹೋಗಿಲ್ಲ. ಅಥವಾ ಅವರನ್ನ ಅಮಾನತು ಮಾಡ್ತೀವಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಅವ್ರಿಗೆ ಆ ಪ್ರೊಟೆಕ್ಷನು? ಮಮತಾ, ಪ್ರಮುಖವಾಗಿ ರೂಲ್ಸ್ ಬುಕ್ ಪ್ರಕಾರ ಅಂದರೆ ಈ ತಿಂಗಳ ಅಂತ್ಯದಲ್ಲಿ ಅವರಿಗೆ ರಿಟೈರ್ಮೆಂಟ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಕ್ರಮದಲ್ಲಿ ರೂಲ್ಸ್ ಬುಕ್ ಕೆಲವೊಂದು ವಿಚಾರಗಳನ್ನ ಹೇಳುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರ ವಿರುದ್ಧ ಕ್ರಮ ಇಲ್ಲ ಅನ್ನುವಂಥ ಚರ್ಚೆ ಮುಖ್ಯಮಂತ್ರಿ ಕಚೇರಿ ಆವರಣದಲ್ಲಿ ಕೇಳಿ ಬಂದಂಥ ಮಾತುಗಳು. ಆದರೆ ಒಂದು ಸ್ಪಷ್ಟ, ಯಾರೇ ಆಗಲಿ, ಯಾವ ರೂಲ್ಸೇ ಇರಲಿ, ತಪ್ಪಿಗೆ ಅವರು ಕೂಡ ಜವಾಬ್ದಾರರು. ಅಂದರೆ ಮುಲಾಜಿಲ್ಲದೆ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಅದು ಯಾರೇ ಆಗಲಿ, ಎಷ್ಟೇ ಪ್ರಭಾವಿಗಳೇ ಆಗಿರಿ. ಯಾಕಂದರೆ ಇಡೀ ಪ್ರಕರಣದಲ್ಲಿ ಪೊಲೀಸರನ್ನ ಒಂದು ಕಡೆ ನಿಲ್ಲಿಸಿ ಅವ್ರನ್ನ ಬಲಿಪಶುಗಳನ್ನ ಮಾಡದಂತೆ ಕಾಣಿಸ್ತಾ ಇದೆ. ಆದರೆ ಉಳಿದವರು ಯಾರು ಜವಾಬ್ದಾರ ಅಲ್ವಾಗೆರೆ ಪೊಲೀಸರು ಆ ಪತ್ರವನ್ನು ಬರೆದ ನಂತರವೂ ಕೂಡ ಅಷ್ಟೊಂದು ಧೈರ್ಯ ಮಾಡಿ ಅಲ್ಲಿ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಮಾಡಿದಂಥ ಅಧಿಕಾರಿ ಯಾರು? ಇವರಲ್ಲದೆ ಇನ್ನೊಬ್ಬರಾದರೆ ಯಾರು? ಅಥವಾ ಪ್ರಮುಖವಾದ ಇದ್ದಂಥವ್ರು ಯಾರು? ಅಥವಾ ಪೊಲೀಸರ ಸೂಚನೆಯನ್ನು ಮೀರಿ ಮಾಡಲಿಕ್ಕೆ ರಾಜಕೀಯವಾಗಿ ಕೊಟ್ಟಂಥ ಪ್ರೆಷರ್ ಏನಾರಿದ್ರೆ ಆ ರಾಜಕೀಯ ಪ್ರೆಷರನ್ನು ತಂದವರು ಯಾರು? ಇವೆಲ್ಲವೂ ಕೂಡ ಅಷ್ಟೇ ಪ್ರಮುಖವಾದಂಥ ವಿಚಾರಗಳು. ಆದರೆ ಮುಖ್ಯವಾದ ವಿಚಾರವನ್ನು ಬಿಟ್ಟು ಮತ್ತೆಲ್ಲವನ್ನೂ ಕೂಡ ಸರ್ಕಾರ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅದರ ಭಾಗವಾಗಿಯೇ ಪೊಲೀಸರನ್ನ ಸಸ್ಪೆಂಡ್ ಮಾಡದಂತೆ ಕಾಣಿಸ್ತಾ ಇತ್ತು. ಆದರೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ ನಂತರದಲ್ಲಿ ಈಗ ಪತ್ರ ಬಹಿರಂಗವಾಗಿರೋದ್ರಿಂದ ಸರ್ಕಾರ ಸಂಪೂರ್ಣವಾಗಿ ತಪ್ಪು ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿದೆ. ಮೊದಲಿಂದಲೂ ಕೂಡ ಈ ವಿಚಾರದಲ್ಲಿ ಇನ್ಯಾರನ್ನೋ ಬಲಿ ಹಾಕಿ ಮತ್ತಾರನ್ನೋ ರಕ್ಷಣೆ ಮಾಡುವ ಅಥವಾ ಮುಖವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಈಗ ಉಳಿದಿಲ್ಲ. ಮಮತಾ, ಸುಕೇಶ್, ಈಗ ಈ 5 ಜನ ದಕ್ಷ ಅಧಿಕಾರಿಗಳನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರಲ್ಲ, ಇಷ್ಟೆಲ್ಲ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸರ್ಕಾರಕ್ಕೆ ಒಂಚೂರಾದ್ರೂ ಆತ್ಮಸಾಕ್ಷಿ ಅನ್ನೋದಿದ್ರೆ ಮಾಡಿದ ತಪ್ಪನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇಲ್ಲೊಂದು ಅವಕಾಶ ಇದೆ. 5 ಜನರ ಅಮಾನತ್ತು ಆದೇಶವನ್ನು ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಬಳಸ್ಕೊಳ್ತಾರ ಅಥವಾ ಮೊಂಡಾಟವನ್ನು ಮುಂದುವರಿಸ್ತಾರ? ಈ ಹಂತಕ್ಕೆ ಸರ್ಕಾರದ ಚಿಂತನೆ 5 ಜನ ಅಧಿಕಾರಿಗಳ ವಿಚಾರದಲ್ಲಿ ಏನು? ಸಹಜವಾಗಿ, ಯಾಕಂದರೆ ಕುತೂಹಲ ಇರುವಂಥದ್ದು ಹೌದು. ಯಾಕಂದರೆ ಮತ್ತೆ ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ಆನಂತರ ವರ್ಗಾವಣೆ ಮಾಡ್ತಾರೆ. ಅದ್ರ ಮರುದಿನ. ಜೊತೆಗೆ ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ಕೂಡ ಕೈ ಬಿಡ್ತಾರೆ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಕೈ ಬಿಡ್ತಾರೆ. ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅದು ಡ್ಯಾಮೇಜ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಒಂದೊಂದನ್ನು ಬಲಿ ಹಾಕೋಗ್ತಾ ಹೋಗುವಂಥ ಕೆಲಸವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಅದೇ ಪ್ರಾಪರಾಗಿ ಪ್ಲಾನ್ ಮಾಡಿರುವಂಥದ್ದು ಅದುವೇ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇಲ್ಲ. ಅಂದರೆ ಇಲ್ಲಿ ನಿಜವಾದ ತಪ್ಪಿತಸ್ಥರು ಯಾರು, ಅವ್ರ ಮೇಲೆ ಏನು ಕ್ರಮ, ಅಥವಾ ಅವ್ರ ಮೇಲೆ ಎಲ್ಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಹೋದರೆ ಯಾರವರೆಗೆ ಬರುತ್ತೆ ಅನ್ನುವಂಥ ಆತಂಕ ಏನಾದರೂ ಇದೆಯಾ ಸರ್ಕಾರದ ಮಟ್ಟದಲ್ಲಿ? ಹೀಗೆ ಬೇರೆ ಬೇರೆ ಕಾರಣಗಳಿರಬಹುದೇನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಡೆದುಕೊಳ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ರೆ ಒಟ್ಟಾರೆಯಾಗಿ ಸದ್ಯಕ್ಕಂತೂ ಪೊಲೀಸರಿನ ವಿರುದ್ಧ ತೆಗೆದುಕೊಂಡಂಥ ಕ್ರಮದಿಂದ ಸರ್ಕಾರ ಹಿಂದಕ್ಕೆ ಸರಿಯುತ್ತಾ ಅನ್ನುವಂಥ ಸಾಧ್ಯತೆಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಈಗಲಾದರೂ ಅಲ್ಪ ಸ್ವಲ್ಪ ಮರ್ಯಾದೆ ಅನ್ನೋದು ಸರ್ಕಾರದಲ್ಲಿ ಉಳಿದಿದ್ರೆ, ರಾಜಕಾರಣಿಗಳು ಉಳಿದಿದ್ರೆ, ನಂಬರ್ 1, ನಂಬರ್ 2, ನಂಬರ್ 3 ನಾಯಕರಿಗೆ ಉಳಿದಿದ್ರೆ ಈ 5 ಜನ ಅಮಾನತಿನ ಆದೇಶವನ್ನು ವಾಪಸ್ ಪಡೀರಿ. ಅವ್ರ ತಪ್ಪೇ ಇಲ್ಲ ಅನ್ನೋದು ಬಟಾ ಬಯಲಾಗ್ತಾ ಇದೆ. ಪೊಲೀಸರು ರೈಟಿಂಗಲ್ಲಿ ಕೊಟ್ಟಿದ್ರು ಅನ್ನೋದು ಬಟಾ ಬಯಲಾಗ್ತಾ ಇದೆ. ಸ್ವಲ್ಪ ಆತ್ಮವಿಮರ್ಶೆನ ಮಾಡ್ಕೊಳ್ಳಿ ನೀವು. ಇದರಲ್ಲಿ ನಾವು ಹೇಳ್ತಾ ಇದ್ವಲ್ಲ, ಲಾಸ್ಟ್ ಬುಲೆಟಿನಲ್ಲೂ ಹೇಳ್ತಾ ಇದ್ವಿ, ಎಂತೆಂಥ ರಾಜಕಾರಣಿಗಳನ್ನು ನೋಡಿದ್ವಿ ನಮ್ಮ ರಾಜ್ಯದಲ್ಲಿ. ಯಾರ್ದೋ ಕಳಂಕಕ್ಕೆ, ಯಾರ್ದೋ ಹೆಸರು ಡೈರಿನಲ್ಲಿದೆ ಅನ್ನೋ ಕಾರಣಕ್ಕೆ LK ಅಡ್ವಾಣಿ ಅಂತಹ ರಾಜಕೀಯ ನಾಯಕರುಗಳು ರಾಜೀನಾಮೆ ಕೊಟ್ಟರು. ನಿಮ್ದೆಲ್ಲ ಹೆಸರು ತುಂಬ ಎಕ್ಸ್ಪೋಸ್ ಆಗಿದೆ. ಆದರೂ ರಾಜೀನಾಮೆ ಅನ್ನೋ ಮಾತಿಲ್ಲ. ತಪ್ಪು ಮಾಡದಿರೋ ಅಧಿಕಾರಿಗಳನ್ನು ಹರಕೆ ಕುರಿಗಳನ್ನಾಗಿ ಮಾಡಿದ್ದೀರಿ. ಯಾವಾಗ ಎಚ್ಚೆತ್ಕೊಳ್ತೀರಿ? ಇನ್ನೆಷ್ಟು ಸಮಯ ಬೇಕಾಗುತ್ತೆ ನಿಮಗೆ?